ಇವಾಗ ನೀವು ಜಿಯೋ ಫೈನಾನ್ಷಿಯಲ್ಸ್, ಝೊಮ್ಯಾಟೊ ಕಂಪನೀಸ್ ಬಂದು 50-50 ಒಳಗಡೆ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಈ ತರ ಇರೋ ಸಿಚುವೇಶನ್ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಿಫ್ಟಿ 50ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಏನಂದ್ರೆ ನಿಫ್ಟಿ 50 ಅಲ್ಲಿ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಬಂದ್ಬಿಡುತ್ತೆ. ಇಫ್ ಡೇಸ್ ಗೋಸ್ ನಿಫ್ಟಿ 50 ಅವತ್ತೇ ಕಮ್ಮಿ ಆಯ್ತು ಅಂದ್ರೆ ಅವತ್ತೇ ಮಾರ್ಬಿಡ್ಬೇಕು. ಈ ಮಾರ್ಕೆಟ್ ಗ್ಯಾಪ್ ಅಲ್ಲಿ ಅದು ಕಮ್ಮಿ ಆಯ್ತು ಅಂದ್ರೆ ಅವತ್ತೇ ಮಾರ್ಬಿಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಅಟ್ ಒನ್ ಟೈಮ್ ಝೊಮ್ಯಾಟೊ ನಿಜ ನಿಮಗೆ ಗೊತ್ತಾಗುತ್ತೆ. ಅಮೆಝಾನ್ ನಾವು ಅಂತ ಒಂದು ಹಾಕಿದ್ರು, ಟೋಟಲ್ ಆಗಿ ಮಾರ್ತಾನೆ 30 ಮಿಲಿಯನ್ ಜನ ಮಾತ್ರನೇ ಅದನ್ನ ಯೂಸ್ ಮಾಡ್ತಾರೆ. ಝೊಮ್ಯಾಟೊ, ಝೆಪ್ಟೊ, ಸ್ವಿಗ್ಗಿ ಅದರಲ್ಲಿ 16 to 20 ಮಿಲಿಯನ್ ಆಲ್ರೆಡಿ ಅಮೆಝಾನ್ ಪ್ರೈಮಲ್ಲಿ ಇದ್ದಾರೆ. ಸೊ ಅವನ ಹತ್ರ ಡೇಟಾ ಬೇಸ್ ಇದೆ. ಅವ್ನು ನಿನ್ನ ಜೊತೆ ಕಂಪೀಟ್ ಮಾಡ್ಬೇಕಾರೆ ಇವಾಗ ಬಂದು ಬರೀ ವೈಟ್ ಫೀಲ್ಡ್ ಬ್ಯಾಂಗ್ಳೂರಲ್ಲಿ ಮಾತ್ರ ಮಾಡ್ತಾ ಇದ್ದಾನೆ. ಆಲ್ ಓವರ್ ಇಂಡಿಯಾ ಕಂಪೀಟ್ ಮಾಡ್ತಾನೆ. ಪ್ರೆಷರ್ ತರೆಯೋಕ್ಕಾಗ್ದರೆ ನೀವು ಬಂದು ಡಿಸ್ಕೌಂಟ್ ಅಮೌಂಟ್ ಅಷ್ಟೇ ಮಾಡಬೇಕು. ಅವನ ಹತ್ರ ಇರೋ ಕಾಸು ಹಣ ನಿಮ್ಮ ಹತ್ರ ಇಲ್ಲ. ಫ್ಲಿಪ್ಕಾರ್ಟ್, ಅಮೆಝಾನ್, ಟಾಟಾ 3 ಜನರು ಡೆಫಿನೆಟ್ ಆಗಿ ಇಳಿತಾರೆ. ಜಿಯೋನು ಬೇರೆ ದಾರಿ ಇಲ್ದರೆ ಇಳಿತಾನೆ. ಸೊ ಅದರಿಂದ ಇದು ಔಟು ನಿಮ್ಮ ಬ್ಲಿಂಕಿಟ್ಟು. ಇನ್ನೊಂದು ನೀವೇನು ತಿಳ್ಕೊಬೇಕಂದ್ರೆ ಯಾಕೆ ಬಂದು ನಿಫ್ಟಿ ಒಳಗಡೆ ಬಂದಿದೆ ಅಂದರೆ ಫ್ರೀ ಫ್ಲೋಟ್ ಅಂತ ಹೇಳ್ತಾರೆ. ಆಗ ದಿಬೇಂದರ್ ಗೋಯಲ್ ಶೇರ್ ಬಂದು 4%. ಸೊ 96% ಕನ್ಸಿಡರ್ ಫಾರ್ ಎಂಟ್ರಿ ಇಂಟು ನಿಫ್ಟಿ. ವೆರಾಸ್ ಬ್ರಿಟಾನಿಯಾದಲ್ಲಿ 50%, ನಿಯರ್ಲಿ 50% ಓನ್ಡ್ ಬೈ ಪ್ರಮೋಟರ್. ಮಿಕ್ಕಿದ 50% ಓನ್ಲಿ ಕನ್ಸಿಡರ್ ಫಾರ್ ಫ್ರೀ ಫ್ಲೋಟ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ನಾನ್ ಪ್ರಮೋಟೆಡ್ ಶೇರ್ಸ್. ಈಗ ಬಂದು ಜಿಯೋ ಫೈನಾನ್ಷಿಯಲ್ಸ್ ನೋಡಿದ್ರೆ ಮಾರ್ಕೆಟ್ ಕ್ಯಾಪಿಟಲಲ್ಲಿರೋ ಎಲ್ಲ ವ್ಯಾಲ್ಯೂನು ಬಂದು ಅವ್ರ ಹತ್ರ ಇರೋ ಟ್ರೆಷರಿ ಸ್ಟಾಕ್ ಆಫ್ ಫ್ಲೇಮ್ಸ್ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಇವು ಜಿಯೋ ಇಸ್ಕೊಳ್ಳೋದ್ ಬದಲಾಗಿ ರಿಲಯನ್ಸ್ ಇಸ್ಕೊಂಡ್ಬಿಟ್ಟು ಜಿಯೋ ಇನ್ನೂ ದೊಡ್ಡದಾಗಿ ಬಿಸ್ನೆಸ್ ಅಲ್ಲಿ ಅನ್ಬೇಕಾದ್ರೆ ನೋಡ್ಕೊಳ್ಳೋಣ. ಇಲ್ಲ, ನನ್ನ ಕ್ವಶನ್ ಬಂದು ನಿಫ್ಟಿ 50ಯಲ್ಲಿ ಹಾಕಿ ಅಂತೀರಾ. ನಿಫ್ಟಿ 50ಯಲ್ಲಿ ಈ ತರ ಇದ್ರೂ ಎಲ್ಲ ಮಾರ್ಕೆಟ್ ಗ್ಯಾಪೇ. ಜಿಯೋ ಬಂದು ರಿಲಯನ್ಸೇ ಟಾಪ್ 50s ಇನ್ ಮಾರ್ಕೆಟ್ ಕ್ಯಾಪ್ ಅಷ್ಟೇ ಇರುತ್ತೆ. ಮಿಕ್ಕಿದ್ನ ಆಟೋಮೆಟಿಕ್ಕಾಗಿ ಹೊರಗೆ ಕಳಿಸ್ಬಿಡ್ತಾರೆ. ಇನ್ನೊಂದು, ನೀವು ಕೊಡೋ ಟಿಫನ್ ಕಾಫಿ ರೇಂಜ್ ಆ ಥರ ವಿಷಯಗಳೆಲ್ಲ ತುಂಬ ವರ್ಷದಿಂದ ನೀವು ಹೇಳ್ತಾ ಇದ್ದೀರಾ. ಹೊಸದಾಗಿ ಇವಾಗ ತುಂಬ ವ್ಯೂವರ್ಸ್ ಬಂದು ನೋಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ನೀವು ಹೇಳೋದು ಏನು? ನೀವು ಹೇಳೋ ಟಿಪ್ಸ್ ಎಲ್ಲ ಬಂದು ಓಲ್ಡ್ ವ್ಯೂವರ್ಸ್ಗೆ ಸೆಟ್ ಆಗೋ ಥರನೇ ಇದೆ ಅಂತ ಕಮೆಂಟ್ ಹೇಳ್ತಾ ಇದ್ದಾರೆ. ಇಲ್ಲ, ತಿರ್ಗಾ ನೀವು ಹೇಳ್ತಾ ಇದ್ದೀರಾ ನಾನು ಬಂದು ಲೈಫ್ ಲಾಂಗ್ ಒಂದು 30 ಕಂಪನಿ ಒಂದು ಮಾಡಿದ್ರೆ ಸಾಕು. ಆ 30 ಕಂಪನಿಯಲ್ಲಿ 4-5 ತಪ್ಪಾಗಿ ಹೋಗ್ಬೋದು, 24 ಕರೆಕ್ಟಾಗಿರುತ್ತೆ. ಡೈಲಿ ಆ ಕಂಪನಿ ಲಿಸ್ಟ್ನ ನಾನು ಚೇಂಜ್ ಮಾಡ್ತಾನೆ ಇದ್ದೆ ಅಂದರೆ ಅರ್ಥನೇ ಇಲ್ಲ. ಸೊ ನನ್ನ ಲಿಸ್ಟ್ ಸೇಸ್ ದ ಸೇಮ್. ಅದರಲ್ಲಿ ಸ್ವಲ್ಪ ಎಂಟ್ರಿ ಮಾಡೋಕ್ಕಾಗುತ್ತೆ, ಸ್ವಲ್ಪ ಎಂಟ್ರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅನದರ್ 20-30 ಸ್ಟಾಕ್ಸ್ ವಿಚ್ ಐ ವಾಂಟ್ ಟು ಕನ್ಸಿಡರ್ ವಿಚ್ ಇಸ್ ಟೂ ಕಾಸ್ಟ್ಲಿ. ಕಾರ್ಪೊರೇಟ್ ಕನ್ಸ್ಯೂಮರ್, ಟಾಟಾ ಕನ್ಸ್ಯೂಮರ್, ಇದೆಲ್ಲ ಒಂದು ಕಂಪನೀಸ್. ಬಟ್ ಇವತ್ತಿರೋ ಕಾಸ್ಟಲ್ಲಿ ತಗೊಳಕ್ಕಾಗಲ್ಲ. ಇನ್ನೂ ಅದು ಬೀಳ್ತಾ ಅದೆಲ್ಲ ಇನ್ನೂ ಹೇಟ್ ಬೀಳುತ್ತೆ. ಇವಾಗ ನೀವು ಹಂಗೈತೆ ಹಿಂಗೈತೆ ಅಂತ ಅಂತೀರಾ. ಅದರಿಂದ ವಾಟ್ ಈಸ್ ಡಿಫೆನ್ಸಿವ್ ಆ್ಯಂಡ್ ಸೇಫ್ ಅದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಏನು ಸರ್ ಕತೆ? ಕಲ್ಯಾಣ್ ಜ್ಯುವೆಲ್ಲರ್ಸ್ ಎಲ್ಲ ಏನು ಪ್ರಾಬ್ಲಮ್ಮು ಇಲ್ಲ. ಬಟ್ ರೂಮರ್ಸ್ ಆರ್ ಸರ್ಕ್ಯುಲೇಟಿಂಗ್. ನೀವು 90,000ವರೆಗೂ ಲಾಭ ನೋಡ್ಬಿಟ್ಟು ಅದಾಗಮೇಲೆ ನಾನು ಹೇಳಿಲ್ಲ ಅಂತ ನಾನು ಏನು ಹೇಳ್ತಾ ಇದ್ದೀನಿ, 67ವರೆಗೂ ಇಸ್ಕೊಂಡಿದ್ವಿ. 520 ರೂಪಾಯಲ್ಲಿ, 530 ರೂಪಾಯಲ್ಲಿ ದೋಸ್ ಹೂ ವಾಂಟ್ ಕ್ಯಾನ್ ಗೋ. ಮತ್ತೆ ಅದು 520 ರೂಪಾಯಿಗೆ ತಕ್ಷಣ ಹೋಗುತ್ತೆ ಅಂದರೆ ಹೋಗಲ್ಲ. 900 ಹೋಗುತ್ತಾ? ಇವಾಗಕ್ಕೆ ಹೋಗಲ್ಲ. ರೂಮರ್ಸ್ ಎಲ್ಲರಿಗೂ ಭಯ ಇರುತ್ತೆ. ಅದ್ರಲ್ಲಿ ಬಂದು ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತಂದರೆ ನನಗೆ ಚಾನ್ ಹೋಗಿ ಮೋತಿಲಾಲ್ ಆನೆಸ್ಟ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಮೋತಿಲಾಲ್ ಮೇಲೆ ಅಕ್ಯುಸೇಷನ್. ಸ್ಟಾಕ್ ಕಾಸು ತಗೊಂಡು ಈ ಸ್ಟಾಕ್ನ ಹೋಲ್ಡ್ ಮಾಡೋದೇ ಅದು. ಅವ್ನು ಕಾಸು ತಗೊಂಡಿಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಈಸ್ ಗುಡ್ ಫಾರ್ ಟೈಟನ್ ಆ್ಯಂಡ್ ಟಂಗಮೈಲ್ ಈಸ್ ಗುಡ್ ಫಾರ್ ದಟ್. ನನಗೆ ಪ್ರಮೋಟರ್ ಬಗ್ಗೆನೂ ಗೊತ್ತಿಲ್ಲ ಆ್ಯಂಡ್ ಮೋತಿಲಾಲ್ ಬಗ್ಗೆನೂ ಗೊತ್ತಿಲ್ಲ. ಮೋತಿಲಾಲ್ಗೂ ಅವನಿಗೂ ಏನು ಅಂಡರ್ಸ್ಟ್ಯಾಂಡಿಂಗ್ ಅಂತಲೂ ಗೊತ್ತಿಲ್ಲ. ಎರಡನೇದು, ಇದರಲ್ಲಿ ಬಂದು ಫ್ರಾಂಚೈಸಿ ಮಾಡೆಲ್ ಕಂಪನಿ ಆಪರೇಟೆಡ್. ಸೊ ಗೋಲ್ಡ್ 10ವರೆಗೂ ಅದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ. ಗೋಲ್ಡ್ ಇಳಿಬೇಕಾದ್ರೆ ಇನ್ವೆಂಟ್ರಿ ಕಾಸ್ಟಸ್ ಚೇಂಜ್ ಆಗುತ್ತೆ. ಅದರಿಂದ ಅವ್ರ ಕೆಲ ರಿಟರ್ನ್ ಕೊಡೋಕೆ ಫ್ರಾಂಚೈಸಿ ಜೊತೆ ಇರ್ತಾನೆ ಅಂದರೆ ನನಗೆ ಗೊತ್ತಿಲ್ಲ. ಈ 2 ಕಾರಣದಿಂದನೇ ನೀವು ಮುಂದೆನೇ ಎಂತ ಕೇಳಿಲ್ಲ. ಅದರಿಂದನೇ ನಾನು ಹೇಳಿದೆ ಎಕ್ಸಿಟ್ ಮಾಡಬೇಕು ಅಂತ ಅವಶ್ಯ ಇಲ್ಲ, ಎಕ್ಸಿಟ್ನ ಕನ್ಸಿಡರ್ ಮಾಡಿ ಅಂತ. ಸರ್, ಈಗ PG ಇಂಡೆಂಟ್ ಅಲ್ಲಿ ಡಿವಿಡೆಂಟ್ ಇವೆಂಟ್ ಬರುತ್ತೆ. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಅವ್ರ ಒಳಗಡೆ ಡಿಸ್ಕಸ್ ಮಾಡ್ತಿದ್ದ ಪಾಯಿಂಟ್ ಏನಂದ್ರೆ PG ಇನ್ವೆಂಟ್ ಅಲ್ಲಿ ನನಗೆ ಒಳ್ಳೆ ಡಿವಿಡೆಂಟ್ ಬರ್ತಾ ಇದೆ, ಅದ್ರಲ್ಲಿ ನಾನು ಯಾಕೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. PG ಇನ್ವೆಂಟ್ ನಾನು 120ರಿಂದ ನೋಡ್ತಾ ಇದ್ದೀನಿ. ಸೊ ಅದರ ವ್ಯಾಲ್ಯೂ ಆಫ್ ಅಸೆಟ್ ಹ್ಯಾಸ್ ಬಿನ್ ಡಿಸ್ಕೌಂಟೆಡ್ ಟು 75 or 76. ಯಾವತ್ತು ಇಂಟ್ರೆಸ್ಟ್ ಎಷ್ಟು ಕಮ್ಮಿ ಆಗುತ್ತೆ, ಯಾವಾಗ ಮತ್ತೆ ಹೆಚ್ಚಾಗುತ್ತೆ ಅಂತ ನಾನು ಕೇಳಿ ಹೇಳೋಕ್ಕಾಗಲ್ಲ. ಆವಾಸ್ ಮಾಸ ಹತ್ರ ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಇವಾಗಕ್ಕೆ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗುತ್ತಾ ಅಂದರೆ ಕಮ್ಮಿ ಆಗಲ್ಲ. ಹೋದ ಸಲ ಕಮ್ಮಿ ಆಗಿದೆ, ನನಗೆ ತಪ್ಪು ಅಂತ ಗೊತ್ತು. ಕಮ್ಮಿ ಮಾಡಿಬಿಟ್ಟು ಅದೇ ಸಮಯದಲ್ಲಿ ನೀವು ಡಾಲರ್ನ ಮಾರ್ತಾನೆ ಇದ್ದರೆ ಲಿಕ್ವಿಡಿಟಿ ಡೆಫಿಸಿಟಲ್ಲಿದೆ. ಬ್ಯಾಂಕ್ ಕೈಯಲ್ಲಿ ಅದ್ರ ಡೆಪಾಸಿಟ್ ರೇಟ್ನ ಕಮ್ಮಿ ಮಾಡೋಕ್ಕಾಗುತ್ತೆ. ಈ ಥರ ಸಿಚುವೇಷನಲ್ಲಿ ಇವತ್ತು ಕೊಡುತ್ತೆ ನಾಳೆ ಕೊಡುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಮೇರಿಕಾದಲ್ಲೇ ಇನ್ಫ್ಲೇಷನ್ ಬಂದು ಇಂಟ್ರೆಸ್ಟ್ ರೇಟ್ ಹೆಚ್ಚಾಯ್ತಂದರೆ ಇಲ್ಲೂ ನಮ್ಮ ಇಂಟ್ರೆಸ್ಟ್ ರೇಟ್
ಹೆಚ್ಚಿಸ್ತಾ ಅಂದರೆ ನಮ್ಮ ರೂಪಾಯಿಗೆ ಓದೆ ಬೀಳುತ್ತೆ. ಅದರಿಂದ ಇದು ನಾಳೆ ಸರಿಯಾಗುತ್ತೆ, ಇವತ್ತು ಸರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 12% 15% ಹಿಲ್ಡು ಕೊಡ್ತಾ ಇತ್ತು. ಇವಾಗ ಇದನ್ನು ಹೇಳಿ 4 ವರ್ಷ ಆಯಿತು, ಅರ್ಧಕ್ಕಿಂತ ಮೇಲೆ ಹಣ ಬಂದ್ಬಿಡ್ತು. ಇದ್ರೂ ಕ್ಯಾಪಿಟಲ್ ಇನ್ವೆಸ್ಟ್ ಅನ್ನೋದು ಇದೆ. ನೀನು ನಾಳೆ ಎಕ್ಸಿಟ್ ಆಗಬೇಕಂದ್ರೆ ಕ್ಯಾಪಿಟಲ್ ಇರೋಗೇಷನ್ ಜೊತೆನೇ ಎಕ್ಸಿಟ್ ಆಗಬೇಕು. ವೇರ್ ಇನ್ ಎ ಕೇಸ್ ಆಫ್ ಎ ಬಾಂಡ್, ಕ್ಯಾಪಿಟಲ್ ಹ್ಯಾಸ್ ಪ್ರೊಟೆಕ್ಟೆಡ್, ಕ್ಯಾಪಿಟಲ್ ಸಿಕ್ಬಿಡುತ್ತೆ ಅನ್ಲೆಸ್ ದ ಕಂಪನಿ ಗೋಸ್ ಡಿಫಾಲ್ಟ್. ಅದಕ್ಕೆ ನೀನು ಕಂಪನಿನೇ ನೋಡಬೇಕು. ಒಳ್ಳೆ ಕಂಪನಿಯಲ್ಲಿ ಅದ್ರ 11 to 19% ಅಶ್ಯೂರ್ಡಾಗಿ ಸಿಗುತ್ತೆ. ಮಾರಿದ್ರೆ ನಿಮ್ಗೆ ಒಳ್ಳೆ ಕ್ಯಾಪಿಟಲ್ ಸಿಗುತ್ತೆ. ಆ ಪ್ರೊಟೆಕ್ಷನ್ ನಿನಗೆ PG ಇನ್ವೆಂಟಲ್ಲಿ ಸಿಗಲ್ಲ. ಅದೇ ಡಿಫ್ರೆನ್ಸ್. ನನಗೆ 12% ಡಿವಿಡೆಂಡ್ ಡೀಲ್ ಅಂದರೆ 6 ವರ್ಷದಲ್ಲಿ ನನ್ನ ಕಾಸು ಬಂದ್ಬಿಡುತ್ತೆ. 6 ವರ್ಷದೊಳಗಡೆ ಆ ಥರ ಯೋಚಿಸಲ್ಲ. ಅದ್ರಲ್ಲಿ ಬರೋದೆಲ್ಲ ಮರ್ತೋಗ್ಬಿಟ್ಟು ಇದನ್ನು ಮಾತ್ರ ನಾವು ಯೋಚಿಸ್ತೀವಿ. ಸೊ ಇಫ್ ಯು ಆರ್ ಲುಕಿಂಗ್ ಅಟ್ ಬಾಂಡ್, ಕ್ಯಾಪಿಟಲ್ ಈಸ್ ಮೋರ್ ಆರ್ ಲೆಸ್ ಪ್ರೊಟೆಕ್ಟೆಡ್. PG ಇನ್ವೆಂಟಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲ. ನಿಜವಾಗ್ಲೂ ಇವತ್ತು ತಗೊಂಡು ನಾಳೆ ಹೋಗ್ಬಿಡ್ತಂದ್ರೆ ಅಳ್ತೀಯ. ಆ ಬುದ್ಧಿವಂತಿಗೆ ಇಲ್ಲಿ ಯಾರಿಗೂ ಇಲ್ಲ. ಸೊ ನನ್ನ ಹತ್ರ ಲಾಸ್ ಆಗಿ ಸ್ಟಾಕ್ ಅಪ್ ಅಳ್ತಾನೆ ಇರ್ತಾರೆ. ಪ್ರಾಫಿಟ್ ಆಗಿ ಸ್ಟಾಕ್ ಬಗ್ಗೆ ನೀನು ಮಾತಾಡ್ತಾನೆ ಇಲ್ಲ. ನೀನು ಪ್ರೈಮರಿ ಕನ್ಸರ್ವೇಷನ್ನೇ ನಾನು ನಿನಗೆ ಹೇಳಿದ್ದು ಗೋಲ್ಡು. 400 ಗ್ರಾಮ್ ಗೋಲ್ಡು ನೀನು 2014 ಆವಾಗಿಂದ ನಾನು ಗೋಲ್ಡ್ ಮಾತಾಡ್ತಾ ಇದ್ದೀನಿ. ಸೊ 11 ವರ್ಷದಲ್ಲಿ ಗೋಲ್ಡು 2300 8500ವರೆಗೂ ಬಂದ್ಬಿಡ್ತು. ಸೊ ಇಟ್ ಮೇಡ್ 6000 rupees per gram. It would have made 25% profit. 25 ಲಕ್ಷ ರೂಪಾಯಿ ಯು ಹ್ಯಾವ್ ಮೇಡನ್. ಆದರೆ 25 ಲಕ್ಷ ಬಗ್ಗೆನೇ ನಾನು ಮಾತಾಡಲ್ಲ. ಕಲ್ಯಾಣ್ ಜ್ಯುವೆಲ್ಲರ್ಸಲ್ಲಿ ಮಾಡಿದ ಪ್ರಾಫಿಟ್ ಎಲ್ಲ ನಾನು ನೋಡಲ್ಲ. ITCಯಲ್ಲಿ ಮಾಡಿದ ಪ್ರಾಫಿಟ್ ಡಿವಿಡೆಂಡ್ ಎಲ್ಲ ಮರ್ತೋಗ್ಬಿಡ್ತೀನಿ. ಆದರೆ ಒಂದರಲ್ಲಿ ಎಲ್ಲಾದು ಒಂದು ಕಡೆ ಲಾಸ್ ಆಯ್ತಂದರೆ ಅದನ್ನೇ ನೋಡ್ಬಿಟ್ಟು ಅಳ್ತಾ ಇರ್ತೀನಿ. ತಪ್ಪಿಲ್ಲ, ಅದೇ ಬಿಹೇವಿಯರ್ ಸೈಕಾಲಜಿ. ಅದನ್ನೇ ನಾನು ಡೇ 1 ಹೇಳ್ತಾ ಇದ್ದೀನಿ. 3 to 4 ಸ್ಟಾಕ್ ನಿಜವಾಗ್ಲೂ ನಷ್ಟ ಆಗುತ್ತೆ. ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ನೀನು ನಷ್ಟ ನೋಡ್ಕೊಂಡು ಅಳ್ತಾ ಇರ್ತೀನಿ, ಮತ್ತೊಂದು ನೋಡಲ್ಲ ಅಂದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾನು ಏನು ಹೇಳಿದೆ ಅಂದರೆ, ಬಾಂಡಲ್ಲಿ ಹಣನ ಹಾಕ್ಬಿಟ್ಟು ಬರೋ ಇಂಟ್ರೆಸ್ಟಲ್ಲಿ ಟಿಫನ್ ಕಾಫಿಲಿ ನಾನು ಇದನ್ನ ತಗೋ ಅಂತ ಹೇಳಿದಾಗ ನಿನ್ನ ಕ್ಯಾಪಿಟಲು ಪರ್ಫೆಕ್ಟ್ ಆಗಿರುತ್ತೆ. ಇಂಟ್ರೆಸ್ಟಲ್ಲಿ ನಿನ್ನ ಕೈಲಿ ರಿಸ್ಕ್ ಎತ್ಕೊಳ್ಳೋಕಾಯ್ತಂದರೆ ಆಗಿದ್ದೇ ನಿನ್ನ ಕೈಲಿ ಓದೇ ತಿನ್ನೋಕ್ಕಾಗಿರುತ್ತೆ. ಅದೇ ನಿಮ್ಮ ಕೈಲಿ ತರೆಯೋಕ್ಕಾಗಿಲ್ಲ ಅಂದರೆ ನೀನು ಇದನ್ನು ತಗೊಂಡು 0 ಆಯ್ತಂದರೆ ಏನು ಮಾಡ್ತೀಯ ಅಂತ ಕೇಳ್ತೀನಿ. ಓಕೆ ಸರ್, ಇದರ ನೆಕ್ಸ್ಟ್ ಕ್ವಶನ್ ಆಗಿ ನಾನು ಕೇಳೋದು, ಪೋರ್ಟ್ಫೋಲಿಯೋದಲ್ಲಿ 10 to 15 ಸ್ಟಾಕ್ ಇರ್ಬೋದಾ? 30 ಸ್ಟಾಕಿಂದ ಇರ್ಬೋದು, ಬಟ್ ನಂತರಲ್ಲೆಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಲಾರ್ಜ್ ಕ್ಯಾಪಿಟಲ್ 30 ಇರ್ಬೋದು. ಆ್ಯಂಡ್ ನೀನೊಂದು ದುಡ್ಡು ಎಕ್ಸ್ಪೆಕ್ಟ್ ಆಗಿದ್ದು ಸ್ಮಾಲ್ ಕ್ಯಾಪಿಟಲ್ 30 ಇಟ್ಕೊಬೋದು. ಸೊ ಇಟ್ಸ್ ಅಪ್ ಟು ಯು. ಸರ್, ಇನ್ನೊಂದು ಬಂದು ಇವಾಗ ಇಂಡೆಕ್ಸ್ ಫಂಡಲ್ಲಿ ನಾವು ಹಾಕ್ತೀವಿ, ನಿಫ್ಟಿ 50 ಇಂಡೆಕ್ಸ್ ಫಂಡಲ್ಲಿ. ಅದರಲ್ಲಿರೋದೆಲ್ಲಾನು ಲಾರ್ಜ್ ಕ್ಯಾಪ್ ಸ್ಟಾಕ್ಸೆ, ಎಲ್ಲಾನು ಲಾರ್ಜ್ ಕ್ಯಾಪ್ ಸ್ಟಾಕ್ಸೆ. ಮತ್ತೆ ನಾವಿದ್ದು ಏನಕ್ಕೆ ಮ್ಯೂಚುವಲ್ ಫಂಡ್ ಅಂತ ಹೋಗ್ಬೇಕಾದ್ರೆ ಲಾರ್ಜ್ ಕ್ಯಾಪ್ಸ್ ಅಂತ ಹೋಗ್ಬೇಕು. ಯಾಕಂದರೆ ಲಾರ್ಜ್ ಕ್ಯಾಪಲ್ಲಿ ನಾನು ಹೇಳೋ ಸ್ವಲ್ಪ ಮ್ಯೂಚುವಲ್ ಫಂಡ್ಸಲ್ಲಿ ಫಾರಿನ್ ಸ್ಟಾಕ್ಸ್ ಇರುತ್ತೆ. ಡಾಲರ್ ಎಕ್ಸ್ಪೋಜರ್ ಇಲ್ದರೆ ನೀನು ಬಿಸ್ನೆಸ್ಸೇ ಮಾಡೋಕ್ಕಾಗಲ್ಲ. ಸೊ ಮೈಕ್ರೋಸಾಫ್ಟ್ ನನ್ನ ಹತ್ರ ಇದೆ ಅಂದರೆ ಡಾಲರಲ್ಲೇ ನನಗೆ ಅರ್ನಿಂಗ್ ಬರುತ್ತೆ. ಅಕ್ಷಯ್ ಕ್ಲಾಸ್ ಬಿ ಇದೆ ಅಂದರೆ ಡಾಲರಲ್ಲೇ ಇರುತ್ತೆ. 5 ಲಕ್ಷ ರೂಪಾಯಿ ಇಲ್ಲಾಂದ್ರೆ ನೀವು ಬಂದು US ಸ್ಟಾಕ್ಸ್ನ ಹೋಲ್ಡ್ ಮಾಡೋದಲ್ಲಿ ಅರ್ಥ ಇರಲ್ಲ. ಗೋಲ್ಡ್ ಅಂಡ್ ಡಾಲರ್ ಅನ್ನೋದೇ ಇಂಪಾರ್ಟೆಂಟ್ ಟೂಲ್ಸ್ ಫಾರ್ ಇನ್ವೆಸ್ಟಿಂಗ್. ಯು ಶುಡ್ ಮೆಜರ್ ಯುವರ್ ಇನ್ವೆಸ್ಟ್ ಇನ್ ಐದರ್ ಗೋಲ್ಡ್ ಆರ್ ಡಾಲರ್ಸ್. ಸೊ ಅದರಿಂದನೇ ಈ ಫಾರಿನ್ ಎಕ್ಸ್ಪೋಜರ್ ಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ. ಸೊ ಇವತ್ತು ಬಂದು ಮಹಿಳೆಯರ ದಿನ. ಮಹಿಳೆಯರಿಗೆ ಇನ್ವೆಸ್ಟ್ಮೆಂಟ್ ಟಿಪ್ ಅಂತ ಏನಾದ್ರು ಹೇಳಿ. ಗೋಲ್ಡ್ ಪೀಸ್ ತಗೊಳ್ಳಿ, ತುಂಬ ಗೋಲ್ಡ್ ಪೀಸ್ ತಗೊಳ್ಳಿ. ಗೋಲ್ಡ್ ಪೀಸ್ 72 ರೂಪಾಯಿ ಇದೆ. ಒಂದು ದಿವಸಕ್ಕೆ 180 ರೂಪಾಯಿಗೆ ಅದು ತೊಗೊಬೋದು. ಅದನ್ನು ಬಂದು ನೀವು ಒಂದು ಬ್ರೋಕಿಂಗ್ ಅಕೌಂಟಲ್ಲಿ ನಿಫ್ಟಿ ಬೀಸ್ ಅಂತ ಇಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಯು ವಿಲ್ ಬಿ ಸರ್ಪ್ರೈಸ್. 10 ವರ್ಷದಲ್ಲಿ ಇಷ್ಟು ಬೌನ್ಸ್ ಸಿಗೋಲ್ಲ ಸರ್. ಧನ್ಯವಾದ. ಸೊ ವುಮೆನ್ಸ್ ಡೇ ಅವತ್ತು ವುಮೆನ್ಸ್ಗೆ ಟಿಪ್ಸ್ ಕೊಟ್ರಿ, ಪ್ರೇಕ್ಷಕರು ಕೇಳಿದ ಕ್ವಶನ್ಗಳಿಗೂ ಉತ್ತರ ಕೊಟ್ರಿ. ತುಂಬ ಧನ್ಯವಾದ ಸರ್.